ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಡೇಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಇಡೀ ದೇಶದ ರಾಜಕೀಯ ಕಣ ರಂಗೇರಿದೆ. ಅತ್ತ ಅಸ್ಸಾಂನಿಂದ ಇತ್ತ ತಮಿಳುನಾಡುವರೆಗೆ ಯಾವ ಪಕ್ಷಕ್ಕೆ ಬಹುಮತ ಸಿಗುತ್ತೆ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ. ಈ ಬೆನ್ನಲ್ಲೇ IANS ಮ್ಯಾಟಿಚ್ ನಡೆಸಿರೋ ಮತದಾನ ಪೂರ್ವ ಸಮೀಕ್ಷೆ ಈಗ ಬಿಗ್ ಬಾಂಬ್ ಒಂದು ಸಿಡಿಸಿದೆ. ಈ ಬಾರಿ ಎಲೆಕ್ಷನ್ ನಲ್ಲಿ ತಮಿಳುನಾಡಿನ ದಳಪತಿ ವಿಜಯ್ ಎಂಟ್ರಿ ಹೊಸ ಲೆಕ್ಕಾಚಾರ ಶುರು ಮಾಡಿದೆ. ಕೇರಳದಲ್ಲಿ ಅತಿ ಕಡಿಮೆ ಅಂತರದ ಫೈಟ್ ನಡೀತಾ ಇದೆ. ಸದ್ಯದ ಟ್ರೆಂಡ್ ಯಾರ ಪರವಾಗಿದೆ ಅನ್ನೋದು ಕುತೂಹಲ ಕೆರಳುವಂತೆ ಮಾಡಿದೆ. ತಮಿಳುನಾಡಿನಲ್ಲಿ DMKಗೆ ಶಾಕ್ ಕಾದಿದೆಯಾ? ಕೇರಳದಲ್ಲಿ ಪಿಣರಾಯಿ ವಿಜಯನ್ ಮ್ಯಾಜಿಕ್ ಮತ್ತೆ ನಡೆಯುತ್ತಾ? ದೀದಿ ಕೋಟೆಗೆ ಬಿಜೆಪಿ ಲಗ್ಗೆ ಇಡುತ್ತಾ? ಕಂಪ್ಲೀಟ್ ಸಮೀಕ್ಷೆ, ಅಸಲಿ ರಿಪೋರ್ಟ್ ಇಲ್ಲಿದೆ ನಿಮ್ಮ ಮುಂದೆ. ಮೊದಲಿಗೆ ತಮಿಳುನಾಡಿನ ಕತೆ ನೋಡೋದಾದ್ರೆ, ಇಲ್ಲಿ MK ಸ್ಟಾಲಿನ್ ಸರ್ಕಾರಕ್ಕೆ ಈ ಬಾರಿ ಅಣ್ಣಾ DMK ಮತ್ತು ಬಿಜೆಪಿ ಕೂಟ ಪ್ರಬಲ ಪೈಪೋಟಿ ನೀಡ್ತಾ ಇದೆ. ಸಮೀಕ್ಷೆಯ ಪ್ರಕಾರ ಅಣ್ಣಾ DMK 40% ಮತ ಪಡೆದು 114ರಿಂದ 127 ಸೀಟ್ ಗೆದ್ದು ಅಧಿಕಾರ ಹಿಡಿಯುವ ಸಾಧ್ಯತೆಗಳಿವೆ. ಇಲ್ಲಿ ದೊಡ್ಡ ಟ್ವಿಸ್ಟ್ ಅಂದ್ರೆ ನಟ ವಿಜಯ್ ಅವರ TVK ಪಕ್ಷ. ವಿಜಯ್ ಅವರು 15% ಮತಗಳನ್ನ ಕಿತ್ತುಕೊಳ್ಳೋದ್ರಿಂದ DMKಗೆ ಭಾರಿ ಹೊಡೆತ ಬೀಳಲಿದೆ. ವಿಜಯ್ ಪಕ್ಷ ಮೊದಲು ಯತ್ನದಲ್ಲೇ 6ರಿಂದ 12 ಸೀಟ್ ಗೆಲ್ಲೋ ಮುನ್ಸೂಚನೆ ಈಗಾಗಲೇ ಸಿಕ್ಕಿದೆ. ಇನ್ನು ಕೇರಳದಲ್ಲಿ ಪ್ರತಿ ಬಾರಿ ಸರ್ಕಾರ ಬದಲಾಗೋ ಸಂಪ್ರದಾಯ ಇತ್ತು. ಆದ್ರೆ ಈ ಬಾರಿ ಪಿಣರಾಯಿ ವಿಜಯನ್ ನೇತೃತ್ವದ LDF ಮತ್ತೆ ಅಧಿಕಾರ ಹಿಡಿಯೋ ಲಕ್ಷಣ ಕಾಣ್ತಾ ಇದೆ. 43% ಮತಗಳೊಂದಿಗೆ LDF 61ರಿಂದ 71 ಸೀಟು ಗೆಲ್ಲಬಹುದು. ಆದ್ರೆ ಕಾಂಗ್ರೆಸ್ ನೇತೃತ್ವದ UDF ಕೂಟ ಹಿಂದೆ ಬಿದ್ದಿಲ್ಲ. 58ರಿಂದ 69 ಸೀಟು ಪಡೆಯುವ ಮೂಲಕ ಭಾರಿ ಟಕ್ಕರ್ ನೀಡ್ತಾ ಇದೆ. ಇಲ್ಲಿ ಬಿಜೆಪಿ ನೇತೃತ್ವದ NDA ಕೇವಲ 2 ಸೀಟ್ಗಳಿಗೆ ತೃಪ್ತಿ ಪಡಬೇಕಾಗಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಮತ್ತು ಬಿಜೆಪಿ ನಡುವೆ ಮಹಾಯುದ್ಧವೇ ನಡೀತಾ ಇದೆ. ಮಮತಾ ಬೆನರ್ಜಿ ಅವರು TMCಗೆ 45% ಮತ ಸಿಕ್ಕಿ 115ರಿಂದ 170 ಸೀಟು ಬರೋ ಸಾಧ್ಯತೆ ಇದೆ. ಇನ್ನು ಇತ್ತ ಬಿಜೆಪಿಯು ಸ್ಟ್ರಾಂಗ್ ಆಗಿದ್ದು 100ರಿಂದ 115 ಸೀಟ್ಗಳನ್ನ ಬಾಚಿಕೊಳ್ಳಬಹುದು. ಆದ್ರೆ ಕಾಂಗ್ರೆಸ್ ಇಲ್ಲಿ ಕೇವಲ 5ರಿಂದ 7 ಸೀಟ್ಗಳಿಗೆ ಸೀಮಿತವಾಗ್ತಿರೋದು ವಿಶೇಷ. ಅಂದ್ರೆ ಬಂಗಾಳದಲ್ಲಿ ಈಗಲೂ ಮಮತಾ ಬೆನರ್ಜಿ ಅವರದೇ ಹವಾ ನಡೀತಾ ಇದೆ ಅಂತ ಸಮೀಕ್ಷೆ ತಿಳಿಸಿದೆ. ಇನ್ನು ಕೊನೆಯದಾಗಿ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ಆಡಳಿತದ ಮೇಲೆ ಜನರಿಗೆ ಭರವಸೆ ಇದ್ದಂತಿದೆ. ಇಲ್ಲಿ ಯಾವುದೇ ಆಡಳಿತ ವಿರೋಧಿ ಅಲೆ ಕಾಣ್ತಾ ಇಲ್ಲ. ಬಿಜೆಪಿ ಕೂಟ 44% ಮತಗಳೊಂದಿಗೆ 96ರಿಂದ 98 ಸೀಟ್ ಗೆದ್ದು ಈಸಿಯಾಗಿ ಸರ್ಕಾರ ರಚಿಸುವ ಲಕ್ಷಣಗಳು ಕಂಡು ಬರ್ತಾ ಇವೆ. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ 26ರಿಂದ 28 ಸೀಟ್ಗಳಿಗೆ ಮಾತ್ರ ಸೀಮಿತವಾಗಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಚುನಾವಣೆ ದೇಶದ ರಾಜಕೀಯ ನಕ್ಷೆಯನ್ನೇ ಬದಲಿಸುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.